ಚನ್ನಪಟ್ಟಣ ತಾಲೂಕಿನ ಅಕ್ಕೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಎಚ್.ಸಿ. ಜಯಮುತ್ತು ಹಾಗೂ ಉಪಾಧ್ಯಕ್ಷರಾಗಿ ರತ್ನಮ್ಮ ಅವಿರೋಧವಾಗಿ ಆಯ್ಕೆಯಾದರು. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಇವರನ್ನ ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ಅವಿರೋಧ ಆಯ್ಕೆಯನ್ನ ಘೋಷಣೆ ಮಾಡಿದ್ರು. ಇನ್ನು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ನಿರ್ದೇಶಕರುಗಳಾದ ಗಿರೀಶ್, ರಾಜಣ್ಣ, ಜವರಾಯಿ, ದೇವರಾಜು, ಶಿವಸ್ವಾಮಿ, ಸವಿತಾ, ರಾಮಕೃಷ್ಣ, ನಾಗರಾಜು, ರಾಧಾ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಜಯಮುತ್ತು ಸಂಘದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದರು. ಎರಡನೇ ಬಾರಿಗೆ ಅಧಿಕಾರ ನೀಡಿದ ಸದಸ್ಯರಿಗೆ ಹಾಗೂ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಈಗಾಗಲೇ ಇಡೀ ತಾಲೂಕಿನಲ್ಲಿ ಎಲ್ಲಿಯೂ ಕೂಡ ಇಲ್ಲದ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ರೈತರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಸಂಘದ ಆಡಳಿತ ಗಮನ ಹರಿಸಲಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ರಾಮೇಗೌಡ, ಮರಿಸ್ವಾಮಿ, ಶ್ರೀನಿವಾಸ್ ದೇವರಾಜು, ಶಿವನಂಜೇಗೌಡ, ಸಚಿನ್, ಚಾಮೇಗೌಡ, ಪ್ರದೀಪ್, ಈರೇಗೌಡ, ಕುಮಾರ್, ನಾರಾಯಣ್, ದಾಸೇಗೌಡ, ವೆಂಕಟರಾಮು, ನಂದೀಶ್, ದೇವೇಗೌಡ, ಚಂದ್ರು, ನಾಗೇಶ್, ಪ್ರಭಾಕರ್, ಪ್ರಸನ್ನ, ಸಿದ್ದಪ್ಪಾಜಿ, ಮುಖ್ಯ ಕಾರ್ಯನಿರ್ವಾಹಕ ದೇಸೇಗೌಡ ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಅಕ್ಕೂರು, ಹೊಸಹಳ್ಳಿ, ಮಾಳಗಾಳು, ಸಾದರಹಳ್ಳಿ, ಅವೇರಹಳ್ಳಿ, ಮೂಳೆ ಸುಳ್ಳೇರಿ, ಹಾರೋಹಳ್ಳಿ, ಮೆಂಗಳ್ಳಿ ಗ್ರಾಮಸ್ಥರುಗಳು ಹಾಜರಿದ್ದರು. ನನಗೆ ಅಧ್ಯಕ್ಷರು ಬೇಡ, ಬೇರೆ ಯಾರನ್ನ ಒಂದು ಪ್ರಮುಖವಾದ ಚಿಕ್ಕವ್ರನ್ನ ಬೆಳೆಸಬೇಕು ಅಂತ ಬೇಡ ಅಂತ ಇದ್ರು. ಊರಿನ ಗ್ರಾಮಸ್ಥರು ಎಲ್ಲ ಮೆಂಬರ್ಸ್ಗಳು ಹೇಳಿ ನೀವೇ ಅಧ್ಯಕ್ಷ ಆಗಬೇಕು, ಮುಂದೆ ಸೊಸೈಟಿ ಒಂದು ದೊಡ್ಡ ಉನ್ನತ ಸ್ಥಾನದಲ್ಲಿ ಬೆಳಿಬೇಕು, 21 ಸೊಸೈಟಿಲಿ ಅಕ್ಕೂರದು ಒಂದು ದೊಡ್ಡ ಉನ್ನತ ಸ್ಥಾನದಲ್ಲಿ ಬೆಳಿಬೇಕು, ಮುಂದೆ ಪೆಟ್ರೋಲ್ ಬ್ಯಾಂಕ್ ಆಗಬೇಕು, ಅಂಗಡಿಗಳು ಒಂದು ಮಳಿಗೆ ಆಗಬೇಕು, ವಾಣಿಜ್ಯ ಮಳಿಗೆಗಳಾಗಿ ಸ್ವಲ್ಪ ಹೆಚ್ಚಿಗೆ ಒಂದು 20-25 ಜನಕ್ಕೆ ಸುತ್ತ ಊರವ್ರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ಅವ್ರನ್ನೇ ಮುಂದಿನ ಅಧ್ಯಕ್ಷರಾಗಿ ಮಾಡಿದ್ದೀವಿ. ಚುನಾವಣೆಗೂ ಮುಂಚೆನೂ ಕೂಡ ನಾನು ಹೇಳಿದ್ದೆ, ಮೊದಲೇ ಅಧ್ಯಕ್ಷರಾಗಿದ್ದೀನಿ, ನನಗೆ ಇದ್ರ ಅವಶ್ಯಕತೆ ಇಲ್ಲ, ಬೇರೆ ಯಾರು ಕಾರ್ಯಕರ್ತರನ್ನ ನೀವು ಮಾಡ್ಕೊಳ್ಳಿ, ನಾನು ಅಭಿವೃದ್ಧಿಗೆ ಸಹಕಾರ ಮಾಡ್ತೀನಿ ಅಂತ ಹೇಳಿ ತಾಲೂಕು ಅಧ್ಯಕ್ಷ ಜೆಡಿಎಸ್ ಅಧ್ಯಕ್ಷರಾದ ಜಯಮುತ್ತು ಅವರು ಹೇಳಿದ್ರು. ಎಲ್ಲ ನಿರ್ದೇಶಕರು ಕೂಡ ಇಲ್ಲ, ಜನ ಆಯ್ಕೆ ಮಾಡಿರೋದು ನಿಮ್ಮನ್ನು, ನೀವೇ ಅಧ್ಯಕ್ಷರಾಗಿ ಮುಂದುವರಿಬೇಕು, ಇಲ್ಲಾಗಂತ ಅಭಿವೃದ್ಧಿಗಳನ್ನ ನೀವೇ ಮಾಡಬೇಕು ಅಂತ ಹೇಳವ್ರೆ. ಸೊ ಕೆಲವೊಂದು ಕಾರ್ಯಕ್ರಮಗಳನ್ನ ನಾವು ಹೇಳಿದ್ದೀವಿ, ಅವರು ಹಾಕ್ಕೊಂಡವ್ರೆ. ಮುಂದೆ BDCC ಬ್ಯಾಂಕ್ ಮಾಡಬೇಕು, ಹಲವಾರು ಜನಗಳಿಗಿಲ್ಲಿ ಕೆಲಸ ಕೊಡಬೇಕು, ಗ್ರಾಮೀಣ ಭಾಗದ ಜನಗಳಿಗೆಲ್ಲ ಅನುಕೂಲ ಆಗಬೇಕು, ಪೆಟ್ರೋಲ್ ಬಂಕು ಮತ್ತು ವಾಣಿಜ್ಯ ಮಳಿಗೆನೋ ಇನ್ನೊಂದು ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೇ ಬಲವಂತವಾಗಿ ಅವ್ರನ್ನ ಅಧ್ಯಕ್ಷರು ಮಾಡಿರೋದು. ಅವ್ರು ಅದನ್ನ ಒಪ್ಪಿರಲಿಲ್ಲ. ಸೊ ಅದು ಮಾಡ್ತಾರೆ ಅನ್ನೋ ನಂಬಿಕೆ ಎಲ್ಲ ನಿರ್ದೇಶಕರು ಮತ್ತು ಕಾರ್ಯಕರ್ತರುಗಳು ಇಟ್ಕೊಂಡಿದ್ದೀವಿ, ಮಾಡ್ತಾರೆ ಅಂತ ಅನ್ಕೋತಾ ಇದ್ದೀವಿ.